ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಸಂಖ್ಯಾ ಪದ್ಧತಿ 9ನೇ ತರಗತಿ ಅಧ್ಯಾಯ 1 ಆಗಿರತಕ್ಕಂತಹ ಸಂಖ್ಯಾ ಪದ್ಧತಿ ಭಾಗ 1 ಗಣಿತ ಪುಸ್ತಕ ಅಭ್ಯಾಸ 1.1 ಇವು ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ತಿಳಿತಾ ಹೋಗೋಣ ಬನ್ನಿ. ಈ ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಅವರಿಗೆ ಶೇರ್ ಮಾಡಿ. ಇಂಥ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಮೊದಲನೇ ಕ್ವಶನ್ ಏನಂತ ನೋಡೋಣ. 0 ಒಂದು ಭಾಗಲಬ್ಧ ಸಂಖ್ಯೆ. ನೀವು ಅದನ್ನು p/q ರೂಪದಲ್ಲಿ p q z p ಸಮವಲ್ಲದ 0 ಬರೆಯಬಹುದೇ? ಇಲ್ಲಿ ಏನು ಮೊದಲನೇ ಪ್ರಶ್ನೆ ಏನು ಕೇಳಿದನಪ್ಪ ಅಂದ್ರೆ 0 ಒಂದು ಭಾಗಲಬ್ಧ ಸಂಖ್ಯೆಯೇ, ನೀವು ಅದನ್ನು p/q ರೂಪದಲ್ಲಿ ಬರೆಯಬಹುದೇ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರ ಏನಂತ ನೋಡೋಣ. ಈಗ ಇಲ್ಲಿ ಉತ್ತರ ನೋಡಿ. ನಾನು ಇಲ್ಲಿ ಮೊದಲ ಪ್ರಶ್ನೆಯನ್ನು ಬರ್ಕೊಂಡಿದ್ದೀನಿ. ಅಭ್ಯಾಸ 1.1 ಅಂತ ಹಾಕೊಂಡಿದ್ದೀನಿ ಮೇಲ್ಗಡೆ. ಇಲ್ಲಿ ಉತ್ತರ ನೋಡಿ. ಹೌದು, 0 ಒಂದು ಭಾಗಲಬ್ಧ ಸಂಖ್ಯೆ. 0ಯನ್ನು p/q ರೂಪದಲ್ಲಿ ಬರೆಯಬಹುದು. ಉದಾಹರಣೆಗೆ 0/1, 0/2, 0/3, 0/4 ಅನೇಕ ಥರ. ಯಾವ ರೀತಿಯಾಗಿ ಅಂದರೆ 0 ಒಂದು ಭಾಗಲಬ್ಧ ಸಂಖ್ಯೆಯಲ್ಲಿ ಹೌದು ಅಂತ ನಾವು ಹೇಳಿದ್ವಿ. ಈಗ p/q ರೂಪದಲ್ಲಿ ಕೂಡ ಬರೆಯಬಹುದು ಅಂತ ಹೇಳಿದ್ವಿ. ಉದಾಹರಣೆ ಕೂಡ ಕೊಟ್ಟಿದ್ದೀವಿ. ಹಾಗಾದರೆ ಈ ಒಂದು ಆನ್ಸರ್ ಇಷ್ಟೇ ಇರುವುದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ನಾನು ಉತ್ತರ ಬರೆದಿದ್ದೀನಿ. 6 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರುವುದರಿಂದ ನಾವು ಛೇದ 6 ಆಗೈತಿ. ಹಾಗಾದ್ರೆ +1 ಬರುವಂತೆ 3 ಮತ್ತು 4ನ್ನು ಬರೆಯೋಣ. 3 ಇಲ್ಲಿ ಬರೆದಿದ್ದೀನಿ, 4ನ್ನು ಇಲ್ಲಿ ಬರೆದಿದ್ದೀನಿ. ಛೇದ 7. 7 3 ಎಷ್ಟು 21, 7 4 ಎಷ್ಟು 28. ಆದರೆ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವಪ್ಪ ಅಂತಂದ್ರೆ 22/7, 23/7, 24/7, 25/7, 26/7, 27/7. ಇವು ಎಷ್ಟು 6 ಸಂಖ್ಯೆಗಳು, 6 ಭಾಗಲಬ್ಧ ಸಂಖ್ಯೆಗಳು. ಆಯಿತಾ? ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರುವುದರಿಂದ ನಾವು 5 + 1ರಿಂದ ಛೇದವನ್ನು ಗುಣಿಸೋಣ. 5 + 1ರಿಂದ ಛೇದವನ್ನು ಗುಣಿಸೋಣ. 3/5 × 6/6 = 3 ಎಷ್ಟು 18, 5 30. 4/5 × 6/6 = 4 24, 5 30. ಈ ರೀತಿ ಇದ್ರಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಬರೀಬೇಕು. ಅದು ಯಾವ ರೀತಿ ಅಂದರೆ, ಇಲ್ಲಿ ನಾನು ಬರೆದಿದ್ದೀನಿ ನೋಡಿ. 5 ಭಾಗಲಬ್ಧ ಸಂಖ್ಯೆಗಳು ಅಂತ ಹಾಕಿ 19/30, 20/30, 21/30, 22/30, 23/30 ಈ ರೀತಿಯಾಗಿ ಬರ್ತಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಕೂಡ ಉದಾಹರಣೆಯೊಂದಿಗೆ ನಾನು ಹೇಳ್ತಾ ಹೋಗ್ತೀನಿ, ಅಥವಾ ವಿವರಣೆಯೊಂದಿಗೆ, ಉದಾಹರಣೆಯೊಂದಿಗೆ ಎಲ್ಲ ಥರವನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನನಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಒಂದೇ ಒಂದು ಲೈಕ್ ಕೊಡಿ. ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಇಂಥ ಅನೇಕ ವಿಡಿಯೋಗಳಿಗೆ ನಿಮ್ಮ 9ನೇ ತರಗತಿ ಇರತಕ್ಕಂಥ ಎಲ್ಲ ಪಾಠ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್ ಎಲ್ಲ ಥರದ ಎಲ್ಲ ವಿಷಯಗಳ ಒಂದು ಅಭ್ಯಾಸ, ಪ್ರಶ್ನೋತ್ತರ ಎಲ್ಲವೂ ನನ್ನ ಚಾನಲಲ್ಲಿ ಹಾಕಿರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ನಿಮಗೆ ಲಾಸ್. ಆಯಿತಾ? ನೆಕ್ಸ್ಟ್ ಕ್ವಶನ್ ಕೂಡ ನೋಡೋಣ. ಇಲ್ಲಿ ನೋಡಿ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ತಿಳಿಸಿ. ಪ್ರಶ್ನೆ 1. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಅಂದರೆ ಇದು ಸರಿಯಾಗುತ್ತೆ. ಯಾಕಂದರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳು ಕೂಡ ಪೂರ್ಣ ಸಂಖ್ಯೆ ಆಗಿರುತ್ತದೆ. ಪ್ರತಿಯೊಂದು ಪೂರ್ಣ ಸಂಖ್ಯೆಗಳು ಕೂಡ ಸ್ವಾಭಾವಿಕ ಸಂಖ್ಯೆಯೇ ಆಗಿರುತ್ತದೆ. ಹಾಗಾದರೆ ಸರಿ, ಪೂರ್ಣ ಸಂಖ್ಯೆಯು ಗಣದಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿವೆ. ಕಾರಣ ಕೊಟ್ಟಿದ್ದೀನಿ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಎರಡನೇ ಕ್ವಶನ್ ಏನಪ್ಪ ಅಂದರೆ, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಈ ರೀತಿ ಇರುವಂಥದ್ದು ತಪ್ಪು. ಉದಾಹರಣೆಗೆ -2, -3 ಇವು ಪೂರ್ಣ ಸಂಖ್ಯೆಗಳಲ್ಲ. ಏಕೆಂದರೆ ಮಕ್ಕಳೇ, ಇವು ಋಣ ಚಿಹ್ನೆಗಳು ಪೂರ್ಣ ಸಂಖ್ಯೆಯಲ್ಲಿ ಇರುವುದಿಲ್ಲ. ಆದ ಕಾರಣ ಇದು ತಪ್ಪಾಗುತ್ತೆ ಹೇಳಿಕೆ. ನೆಕ್ಸ್ಟ್ ಒಂದು ಹೇಳಿಕೆ ನೋಡೋದಾದರೆ, ಹೇಳಿಕೆ 3. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದರೆ ತಪ್ಪು. ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಉದಾಹರಣೆ 1/2, 2/3 ಇವು ಭಾಗಲಬ್ಧ ಸಂಖ್ಯೆಗಳು, ಆದರೆ ಪೂರ್ಣ ಸಂಖ್ಯೆ ಅಲ್ಲ. ಹೌದಲ್ವ ಮಕ್ಕಳೇ? ಹಾಗಾದರೆ ಇದರರ್ಥ ಇವು 3 ಹೇಳಿಕೆಗಳನ್ನು
ನಿಮಗೆ ಹೇಗೆ ಕೊಟ್ಟಿದ್ದಾರಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ನಿಮಗೆ ಸರಿಯಾಗಿ ತಿಳಿದಿದೆ ಇಲ್ಲವೇ ಎಂದು ಈ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಹಾಗಾದರೆ ಮಕ್ಕಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ 1.2 ಈ ಒಂದು ವಿಡಿಯೋನ ನೋಡೋಣ. ಅದೇ ರೀತಿ ನೀವು ಅಭ್ಯಾಸ 1.2 ಕೂಡ ನೋಡ್ಬೋದು. ಅದು ಹೇಗೆ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬರ್ತಕ್ಕಂಥ ಎಲ್ಲ ನಾವೊಂದು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಟಕ್ ಅಂತ ಬಂದ್ಬಿಡುತ್ತೆ. ಆಯಿತಾ? ಹಾಗಾದರೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಅಭ್ಯಾಸ 1.2 ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ಟಾಟಾ, ಬೈ ಬೈ, ಸಿ ಯು.